ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂಥ 1 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರಂತೆ. ಯಾರದು ಸಿಕ್ಕಿರಬೇಕು. ಇನ್ನು ದೊಡ್ಡ ದೊಡ್ಡವರೆಲ್ಲ ಸಾಗಿಸ್ತಾ ಇರ್ತಾರಪ್ಪ, ಅವ್ಯಾವುದು ಸಿಗೋದಿಲ್ವಾ ಅಂತ. ಎಂತೆಂಥವು ಸಾಗಿಸ್ತಾ ಇರ್ತಾರೆ. ಗೋವಾದಿಂದ ಬೆಂಗಳೂರಿಗೆ ಸಾಗಿಸಲಾಗ್ತಾ ಇದ್ದಂಥ ಹಣವಂತೆ ಇದು. ಬೆಂಗಳೂರಿನ ಹೊಸೂರಿಗೆ ಸಾಗಾಟವಾಗ್ತಾ ಇದ್ದಂಥ ಹಣ. ಖಾಸಗಿ ಬಸ್ನಲ್ಲಿ ಸಾಗಿಸುವ ವೇಳೆ ವ್ಯಕ್ತಿಯೊಬ್ಬರ ಬ್ಯಾಗ್ನಲ್ಲಿ ಹಣ ಪತ್ತೆಯಾಗಿದೆ. ಕಲ್ಪೇಶ್ ಕುಮಾರ್ ಎಂಬುವರ ಬ್ಯಾಗ್ನಲ್ಲಿ 1 ಕೋಟಿ ಹಣ ಪತ್ತೆಯಾಗಿರೋದು. ಕಾರವಾರ ತಾಲೂಕಿನ ಮಾಜಾಳಿ ಚೆಕ್ ಪೋಸ್ಟ್ ಬಳಿ ತಪಾಸಣೆ ವೇಳೆ ಈ ಹಣ ಪತ್ತೆಯಾಗಿದೆ. ಚಿತ್ತಾಕುಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದಾಳಿ ನಡೆದಿರೋದು. ದಾಖಲೆನೇ ಇಲ್ಲ ಅಂತಿದ್ದಾರೆ. ಇಟ್ಸ್ ನಾಟ್ ಎ ಬಿಗ್ ಅಮೌಂಟ್ ಅಂತ ಅನಿಸುತ್ತೆ ಅವರಿಗೆ. ಯಾಕೆ ಅಂತಂದರೆ ನಾಳೆ ಒಬ್ಬರು ಚಾರ್ಟೆಡ್ ಅಕೌಂಟ್ನವ್ರು ಇಟ್ಕೊಳ್ತಾರೆ, ನಮ್ಗೆ ಅಲ್ಲಿ ಇದು ಅಂತ ತೋರಿಸ್ತಾರೆ, ಯಾವುದೋ ಒಂದು ಆಗೋಗುತ್ತೆ. ದೊಡ್ಡ ದೊಡ್ಡ ಅಮೌಂಟ್ಗಳಾದರೆ ತೋರಿಸೋಕೆ ಕಷ್ಟ ಆಗ್ಬಿಡುತ್ತೆ. 1 ಕೋಟಿಯನ್ನು ತೋರಿಸ್ಕೊಳ್ತಾರೆ. ಅದೇನು ಮಹಾ ಸೀಸ್ ಮಾಡಿರುವಂಥದ್ದು ಏನಲ್ಲ. ಎಂತೆಂಥವ್ರು ಹೆಂಗೆ ಸಾಗಿಸ್ತಾರೆ. ಈಗ ರಾಜಕಾರಣಿಗಳ ಬಗ್ಗೆ ಮಾತನಾಡ್ತೀವಪ್ಪ. ಬಿಜೆಪಿಯವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ನವ್ರು ಬಿಜೆಪಿ ಮೇಲೆ ಆರೋಪ ಮಾಡ್ತಾರೆ. ಬಿಹಾರ ಚುನಾವಣೆಗೆ ಸಾಗಿಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಬಿಜೆಪಿ ಅಧಿಕಾರದಿಂದ ಕಾಂಗ್ರೆಸ್ನವ್ರು ಹೇಳ್ತಾರೆ ಅಲ್ಲಿಗೆ ಸಾಗಿಸ್ತಾ ಇದ್ದಾರಂತೆ. ಒಬ್ಬರು ಸಿಗೋದೇ ಇಲ್ಲ. ಅದು ಹೆಂಗೆ ಸಾಗಿಸ್ತಾರೆ? ಯಾವ ರೀತಿಯಲ್ಲಿ ಸಾಗಿಸ್ತಾರೆ? ಅದ್ಯಾಕೆ ಸೀಸ್ ಆಗಲ್ಲ? ಬರಲ್ವ ಪ್ರಶ್ನೆಗಳು? ಸಣ್ಣ ಪುಟ್ಟದ್ದು ಹಿಡಿದ್ಬಿಟ್ಟು ನಾವೇನೋ ಹಿಡಿದ್ಬಿಟ್ಟಿದ್ದೀವಿ ಅಂತಾರೆ. ಚೆನ್ನಾಗಿದೆ ಇದು. ದಾಖಲೆ ಇಲ್ಲ ಅಂತಿದ್ದಾರೆ. ಇನ್ನು 1 ಕೋಟಿ ದಾಖಲೆ ತೋರಿಸೋದು ಕಷ್ಟನಾ ಅವರಿಗೆ?